ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ನೀವು ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುತ್ತಿದ್ದೀರೆಂಬುದಾಗಿ ನಾನು ನೆನೆಸಿ ದೇವರಿಗೆ ಆ ಮಹಿಮೆಯನ್ನು ಸಲ್ಲಿಸುವನಾಗಿದ್ದೇನೆ. ಆ ದೇವರ ವಾಕ್ಯ ನಮಗೆ ತುಂಬ ಬಲವಾಗಿಯೂ ಧೈರ್ಯವಾಗಿಯೂ ಕ್ರಮವಾಗಿಯೂ ನಮ್ಮನ್ನು ನಡೆಸುವಂಥದ್ದಾಗಿದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕ ಪ್ರತಿದಿನ ನಮ್ಮೊಂದಿಗೆ ನೀವು ಮಾತಾಡಿದಾಗಿ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಿರಿ. ನಿನ್ನ ವಾಕ್ಯವು ನಮಗೆ ಧೈರ್ಯವಾಗಿದೆ, ನಿನ್ನ ವಾಕ್ಯವು ನಮಗೆ ಬಲವಾಗಿದೆ ಸ್ವಾಮಿ. ಬಲವೂ ಧೈರ್ಯವಾಗಿರುವ ನಿನ್ನ ವಾಕ್ಯದ ಮೂಲಕ ಈ ದಿನವೂ ಕೂಡ ನಮ್ಮನ್ನು ಎಚ್ಚರಿಸಿರಿ, ನಮ್ಮನ್ನು ಬಲಪಡಿಸಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಮುಂದಿರುವ ಸಮಯ ನಿನ್ನ ಕರಗಳಲ್ಲಿ ನಾವು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಮ್ಮನ್ನು ಎಚ್ಚರಿಸಿರಿ, ನಮ್ಮನ್ನು ಕ್ರಮಪಡಿಸಿರಿ. ನಿನ್ನ ಜೀವವುಳ್ಳ ಮಾತುಗಳು ನಮ್ಮನ್ನು ಧೈರ್ಯಪಡಿಸಲಿ. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ಭಯಪಡಬೇಡ ಎಂಬುದಾಗಿರುವ ವಿಷಯದ ಕುರಿತು ನಾನು ನಿಮ್ಮೊಂದಿಗೆ ಈ ದಿನ ಮಾತಾಡಲಿಕ್ಕಿದ್ದೇನೆ. ಭಯಪಡಬೇಡ ಎಂಬುದಾಗಿ ನಾವು ಹೇಳುವಾಗ ನಮ್ಮ ಜೀವಿತದಲ್ಲಿ, ನಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮಗೆ ಭಯ ಅನ್ನುವಂಥದ್ದು ಜೀವಿತವನ್ನೇ ಅಡಗಿಸಿ ಬಿಡ್ತಿದೆ. ನೋಡ್ರಿ, ಮನುಷ್ಯನಿಗೆ ಏನು ಕಂಡ್ರೂ ಕೂಡ ಭಯ, ಮನುಷ್ಯನ ಜೀವಿತದಲ್ಲಿ ಏನೇ ಸಂಭವಿಸಿದ್ರು ಭಯ ಅನ್ನುವಂಥದ್ದು ಮನುಷ್ಯನನ್ನ ತುಂಬ ರೀತಿಯಲ್ಲಿ ಬಾಧಿಸುವಂಥ ಒಂದು ಕಾರ್ಯವಾಗಿದೆ. ನಾವು ಸತ್ಯವೇದದಲ್ಲಿ ನೋಡ್ಬೋದು, 365 ಸಾರಿ ಭಯಪಡಬೇಡಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ. ಹಾಗಾದರೆ ನಮಗೆ ವರ್ಷದಲ್ಲಿ 365 ದಿನಗಳು ಬರ್ತದೆ. 365 ದಿನಗಳಿಗೂ ಕೂಡ ದೇವರು ನಮ್ಮೊಂದಿಗೆ ಹೇಳ್ತಾ ಇರುವಂಥದ್ದು ಭಯಪಡಬೇಡ. ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವು ಯಾವ ವಿಷಯದಲ್ಲಿ ಭಯಪಡ್ತಾ ಇದ್ದೇವೋ ಅದರಿಂದ ನಾವು ಈ ಕ್ಷಣದಲ್ಲಿ ದೇವರ ವಾಕ್ಯನ ಕೇಳುವಾಗ, ದೇವರ ವಾಕ್ಯ ನಮ್ಮನ್ನು ಭಯಪಡಬೇಡಿ ಎಂಬುದಾಗಿ ಹೇಳಿರುವಾಗ ನಾವು ಅದರಿಂದ ಹೊರಬರುವವರಾಗಿರೋಣ. ಈ ವಾಕ್ಯ ಸಂದೇಶದ ವಿಷಯವೇ ಭಯಪಡಬೇಡಿ ಎಂಬುದಾಗಿರುವಂಥ ವಿಷಯದ ಕುರಿತೇ ಆಗಿದೆ. ಅದಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಕಟಣೆಯ ಬರೆದ ಪ್ರವಾದನೆಯ ಗ್ರಂಥ 1:17 ಹೀಗೆ ಬರೆಯಲ್ಪಟ್ಟಿದೆ. ಆತನು ತನ್ನ ಬಲಗೈಯನ್ನು ನನ್ನ ಮೇಲೆ ಇಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಆತನು ಅಂದರೆ ಪ್ರಭುವಾದ ಯೇಸು ಕ್ರಿಸ್ತನು ಭಯದಿಂದ ಪದ್ಮೋಸ್ ದ್ವೀಪದಲ್ಲಿ ಆಗಿರುವಂತೆ ಯೋಹಾನನ ಮೇಲೆ ತನ್ನ ಬಲಗೈಯನ್ನು ಇಟ್ಟು ಏನು ಮಾಡ್ತಾ ಇದ್ದಾರೆ ಅಂದರೆ, ನೀನು ಹೆದರಬೇಡ ಅಂದರೆ ಅದರ ಅರ್ಥ ಭಯಪಡಬೇಡ, ನಾನೇ ಮೊದಲೇವನು ಕಡೆಯವನು ಸದಾ ಜೀವಿಸುವವನು ಎಂಬುದಾಗಿ. ಯೇಸು ಸ್ವಾಮಿ ಭಯಪಟ್ಟಂಥ ಅಪೋಸ್ತಲನಾದ ಯೋಹಾನನ ಮೇಲೆ ತನ್ನ ಬಲಗೈಯನ್ನು ಇಟ್ಟು ಏನು ಮಾಡ್ತಾ ಇದ್ದಾರೆ ಅಂದರೆ, ಭಯಪಡಬೇಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಅಪೋಸ್ತಲನಾದ ಯೋಹಾನನ ಹಾಗೆ ನೀನು ಕೂಡ ಒಬ್ಬಂಟಿಕನಾಗಿ ಎಲ್ಲರಿಂದ ಕೈ ಬಿಡಲ್ಪಟ್ಟು, ಎಲ್ಲರಿಂದ ದೂಷಿಸಲ್ಪಟ್ಟು, ಯಾವ ವಿಷಯದಲ್ಲಿಯೂ ಕೂಡ ನಿಮ್ಮನ್ನು ಸಹಾಯ ಮಾಡದ ರೀತಿಯಲ್ಲಿ ಜನರು ನಿಮ್ಮನ್ನು ತಳ್ಳಿ ಬಿಟ್ಟಿರೋದಾದರೆ, ಒಬ್ಬಂಟಿತನದಲ್ಲಿ ಅಪೊಸ್ತಲನಾಗಿ ಪದ್ಮೋಸ್ ದ್ವೀಪದಲ್ಲಿ ಹೇಗೆ ಆತನು ಒಬ್ಬಂಟಿಕನಾಗಿದ್ದನು ಅದೇ ಪರಿಸ್ಥಿತಿಯಲ್ಲಿ ನಿನ್ನ ಜೀವಿತ ಇರೋದಾದರೆ, ನಿನ್ನನ್ನು ನೋಡಿ ದೇವರು ಈ ದಿನ ಹೇಳ್ತಾ ಇದ್ದಾರೆ, ಮಗನೇ ಭಯಪಡಬೇಡ, ಮಗಳೇ ಭಯಪಡಬೇಡ, ಯಾಕೆಂದರೆ ನಾನೇ ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಮೊದಲನೆಯವನು ಕಡೆಯವನು ಆಗಿರುವ ಪ್ರಭುವಾದ ಯೇಸು ಕ್ರಿಸ್ತನು ನಮ್ಮೊಂದಿಗಿರುವಾಗ ನಾವು ಭಯಪಡೋದು ಬೇಡ. ಅದಕ್ಕೆ ಏಸಪ್ಪ ನಿನ್ನನ್ನು ನೋಡಿ ಈ ದಿನವೇ ಹೇಳ್ತಾ ಇದ್ದಾರೆ, ಮಗನೇ ನೀನು ಭಯಪಡಬೇಡ. ನೀನು ಪದ್ಮೋಸ್ ದ್ವೀಪದಲ್ಲಿ ಇದೆಯಾ, ಭಯಪಡಬೇಡ. ಒಬ್ಬಂಟಿಕನಾಗಿದೆಯಾ, ಭಯಪಡಬೇಡ. ಕೆಲಸ ಇಲ್ವಾ, ಭಯಪಡಬೇಡ. ಕೆಲಸದಲ್ಲಿ ನಿನಗೆ ಅವಮಾನ ಉಂಟಾಗ್ತಿದೆಯಾ, ಭಯಪಡಬೇಡ. ನೀನು ಭಯಪಡದೆ ಇರಬೇಕಾಗಿಯೇ ನಾನು ನಿನ್ನ ಮೇಲೆ ನನ್ನ ಬಲಗೈಯನ್ನು ಇಟ್ಟಿದ್ದೇನೆ ಎಂಬುದಾಗಿ ಪ್ರಭುವಾದ ಯೇಸು ಕ್ರಿಸ್ತನು ತನ್ನ ಬಲಗೈಯನ್ನು ಇಟ್ಟು ಅಪೊಸ್ತಲನಾದ ಯೋಹಾನನನ್ನು ಬಲಪಡಿಸಿದ್ದನ್ನು ನೋಡ್ತೇವೆ. ಭಯ ಅನ್ನುವಂಥದ್ದು ಮನುಷ್ಯನನ್ನು ಒಂದು ಉರುಳಿಗೆ ಸಿಕ್ಕಿಸುವಂಥದ್ದಾಗಿದೆ. ಪ್ರಿಯರೇ, ಜ್ಞಾನೋಕ್ತಿ ಪುಸ್ತಕ 29ನೇ ಅಧ್ಯಾಯ ಅದರ 25ನೇ ವಚನ ಓದುವಾಗ, ಮನುಷ್ಯನ ಭಯವು ಉರುಳು, ಯೆಹೋವನ ಭರವಸೆ ಉದ್ಧಾರ. ಅಂದರೆ ಮನುಷ್ಯನನ್ನು ಭಯ ಅನ್ನುವಂಥದ್ದು ಒಂದು ಉರುಳಿನಲ್ಲಿ ಸಿಕ್ಕಿಸುವಂಥ ಒಂದು ಕಾರ್ಯವಾಗಿದೆ. ಅದರಿಂದನೇ ಏಸಪ್ಪ ಹೇಳ್ತಾ ಇರೋದು ಭಯಪಡಬೇಡ ಎಂಬುದಾಗಿ. ಒಂದು ಬಾರಿ
ಸಮುದ್ರದ ಪ್ರಯಾಣದಲ್ಲಿ ತನ್ನ ಶಿಷ್ಯರು ಹೋಗುತ್ತಿರುವಾಗ ಮಧ್ಯ ಪ್ರಯಾಣದಲ್ಲಿ ಸಮುದ್ರದ ಮಧ್ಯದಲ್ಲಿ ನಿಂತು ಬಿಟ್ಟಿದ್ದಾರೆ, ಮುಂದೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರನ್ನು ಹುಡುಕಿ ಬಂದು ಸಮುದ್ರದ ಮೇಲೆ ನಡೆದು ಅವರನ್ನು ಹುಡುಕಿ ಬರುವಾಗ, ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡ್ತೇವೆ, ನಮ್ಮ ಯೇಸು ಸ್ವಾಮಿ ಅವರನ್ನು ಹುಡುಕಿ ಬರ್ತಾ ಇದ್ದಾರೆ. ಹುಡುಕಿ ಬರುವಾಗ ಆ ಶಿಷ್ಯರೆಲ್ಲ ಯೇಸು ಸ್ವಾಮಿಯನ್ನು ನೋಡಿ ಭಯದಿಂದ ತತ್ತರಿಸ್ತಾ ಇದ್ದಾರೆ. ಯಾಕೆಂದರೆ ಯೇಸು ಸ್ವಾಮಿ ಅಂತ ಅವರು ಕಂಡುಹಿಡಿಲಿಕ್ಕೆ ಆಗ್ತಿಲ್ಲ, ಯಾವುದೋ ಒಂದು ಭೂತ ಬರ್ತಾ ಇದೆ ಎಂಬುದಾಗಿ ಅವರು ತತ್ತರಿಸಿ ಭಯದಿಂದ ಇರುವಾಗ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರೊಂದಿಗೆ ಮಾತಾಡಿ ಹೀಗೆ ಅವ್ರಿಗೆ ಹೇಳ್ತಾ ಇದ್ದಾರೆ. ಯೇಸು ಅವರೊಂದಿಗೆ ಮಾತಾಡಿ ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಅಂದನು. ನೋಡ್ರಿ, ಯೇಸು ಸ್ವಾಮಿ ಭಯದಿಂದ ಇರುವಂಥ ತನ್ನ ಶಿಷ್ಯರಿಗೆ ಹೇಳ್ತಿರೋ ಮಾತೇನೆಂದರೆ ಅಂಜಬೇಡಿರಿ, ಭಯಪಡಬೇಡಿ, ಧೈರ್ಯವಾಗಿರಿ. ಶಿಷ್ಯರು ತುಂಬ ಭಯದಿಂದಿದ್ದಾರೆ. ಯಾಕೆಂದರೆ ಮಧ್ಯ ಸಮುದ್ರದಲ್ಲಿ ಕೈ ಬಿಡಲ್ಪಟ್ಟಿದ್ದಾರೆ, ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅವರ ಪ್ರಯಾಣ ಮುಂದೆ ಹೋಗ್ಲಿಕ್ಕೆ ಆಗದ ರೀತಿಯಲ್ಲಿ ತಡೆದಿದೆ. ಆದರೆ ಅದರೆಲ್ಲದರ ಮೇಲೆ ಭಯ ಇರುವಾಗಲೂ ಇಲ್ಲಿ ಯೇಸು ಸ್ವಾಮಿ ನಡೆದು ಬರ್ತಾ ಇದ್ದಾರೆ. ಯೇಸು ಸ್ವಾಮಿಯನ್ನು ಕಂಡುಹಿಡಿಯಲಿಕ್ಕಾಗದೆ ಭೂತ ಬರ್ತಾ ಇದೆ ಅಂತ ಅದನ್ನೊಂದು ಭಯ ಪಡ್ತಾ ಇದ್ದಾರೆ. ಆದರೆ ಎಲ್ಲ ಭಯದಿಂದ ಅಪೊಸ್ತಲರು ತುಂಬಿರುವಾಗ ಅವರ ಮಧ್ಯದಲ್ಲಿ ಯೇಸು ಸ್ವಾಮಿ ಬಂದು ಹೇಳ್ತಾ ಇರೋದು, ಮಕ್ಕಳೇ ಭಯಪಡಬೇಡಿ, ನಾನು ಧೈರ್ಯವಾಗಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಪ್ರಿಯರೇ, ಸುತ್ತಮುತ್ತ ಅನೇಕ ಕಾರ್ಯಗಳು ನಿಮ್ಮನ್ನು ಭಯದ ವಾತಾವರಣದಲ್ಲಿ ನಡೆಸ್ತಿರೋದಾದರೆ ಅದರ ಮಧ್ಯದಲ್ಲಿ ಯೇಸು ಸ್ವಾಮಿ ನಿಮ್ಮ ನಡುವೆ ನಿಂತು ಹೇಳ್ತಾರೆ, ಮಗಳೇ ಮಗನೇ ಭಯಪಡಬೇಡ. ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಎಲ್ಲ ಸಮಯ ನಮಗೆ ಹೇಳುವಂಥವನಾಗಿರ್ತಾನೆ. ದೇವರ ಮಕ್ಕಳೇ, ನಿಮ್ಮ ಎಲ್ಲ ಭಯದಿಂದಲೂ ನಿಮ್ಮನ್ನು ಬಿಡಿಸಿ ಕಾಯಲು ಈಗಲೂ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ. ಅದರಿಂದ ಆತನು ನಮಗೆ ಖಂಡಿತವಾಗ್ಲೂ ಎಲ್ಲ ಭಯದಿಂದ ನಮ್ಮನ್ನು ಬಿಡಿಸಿ ಕಾಯುವವನಾಗಿದ್ದಾನೆ. ಆತನು ಈಗಲೂ ಜೀವಂತವಾಗಿದ್ದಾನೆ. ಅದಕ್ಕೆ 2 ತಿಮೋತಿ 1:7ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷೆಗಳ ಆತ್ಮವೇ ಹೊರತು ಏಡಿತನದ ಭಯದ ಆತ್ಮವಲ್ಲ. ದೇವರು ನಮಗೆ ಈಗಾಗಲೇ ಧೈರ್ಯದ ಆತ್ಮವನ್ನು ಕೊಟ್ಟಿದ್ದಾನೆ. ದೇವರು ನಮಗೆ ಕೊಟ್ಟಿರುವ ಆತ್ಮವೇ ಧೈರ್ಯಕರವಾದ ಆತ್ಮ. ನಾವು ಧೈರ್ಯವಾಗಿರಬೇಕು. ಭಯ ಅನ್ನುವಂಥದ್ದು ನಮ್ಮ ಜೀವಿತವನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಿಸಿ ಬಿಡ್ತದೆ. ಭಯ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಕಾಣದ ಹಾಗೆ ಮಾಡ್ತದೆ. ಭಯ ಅನ್ನುವಂಥದ್ದು ನಮ್ಮ ಹೃದಯವನ್ನು ಕಳವಳಗೊಳಿಸ್ತದೆ. ಭಯ ಅನ್ನುವಂಥದ್ದು ನಮ್ಮನ್ನು ಏನು ಮಾಡ್ತದೆ ಅಂದರೆ ಜೀವಿತದಲ್ಲಿ ನಿರಾಶೆ ಪಡಿಸ್ತದೆ. ಭಯ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಏನು ಮಾಡದ ರೀತಿಯಲ್ಲಿ ನಮ್ಮನ್ನು ಚಿಂತೆಗೀಡು ಮಾಡ್ತದೆ. ಭಯ ಅನ್ನೋದು ಇದ್ದರೆ ನಾವು ಮುಂದೆ ಒಂದು ಹೆಜ್ಜೆನೂ ಇಡಲಿಕ್ಕಾಗಲ್ಲ. ಪ್ರಿಯರೇ, ಭಯ ಬಿಟ್ಟರೆ ಏನಾದರೂ ಒಂದನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ನಿನ್ನ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನೀನು ಭಯ ಪಡ್ತಾ ಇದೆಯಾ, ಏನು ವಿಷಯದಲ್ಲಿ ನೀನು ಭಯ ಪ್ರಾಂತನಾಗಿದೆಯಾ, ಅದನ್ನು ತಿಳಿದು ಈ ದಿನವೇ ಆ ಭಯದಿಂದ ನೀನು ಹೊರಬರಲಿಕ್ಕೆ ನಿನ್ನ ಮನಸ್ಸನ್ನು ಒಪ್ಪಿಸಿಕೊಡೋದಾದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮಗನೇ ನೀನು ಭಯಪಡಬೇಡ. ಯೇಸು ಸ್ವಾಮಿ ಸುಮ್ಮನೆ ಹೇಳ್ತಾ ಇಲ್ಲ, ನಿನ್ನ ಮೇಲೆ ಬಲಗೈ ಇಟ್ಟು ಹೇಳ್ತಾ ಇದ್ದಾನೆ, ನಾನೇ, ಭಯಪಡಬೇಡ, ಹೆದರಬೇಡ, ನಾನೇ ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನಾಗಿದ್ದೇನೆ ಎಂಬುದಾಗಿ. ಸಮುದ್ರದ ಮಧ್ಯದಲ್ಲಿ ಕೈ ಬಿಡಲ್ಪಟ್ಟ ಶಿಷ್ಯರ ಹತ್ರ ಬಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮಕ್ಕಳಿರ ಧೈರ್ಯವಾಗಿರಿ, ನಾನು ನಿಮ್ಮ ಜೊತೆಗೆ ಬಂದಿದ್ದೇನೆ, ನಾನು ನಿಮ್ಮ ಹತ್ರ ಬಂದಿದ್ದೇನೆ ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳೋದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರಿ, ನನ್ನ ಮಾತುಗಳನ್ನು ಕೇಳುವಾಗ ಯಾವ ವಿಷಯದಲ್ಲಿ ನೀವು ಭಯವಾಗಿದ್ದೀರಿ, ಯಾವ ವಿಷಯ ನಿಮ್ಮನ್ನು ಭಯವಾಗಿ ಅಡಗಿಸಿ ಬಿಟ್ಟಿದೆ, ಯಾವ ವಿಷಯದಲ್ಲಿ ನೀವು ಭಯ ಪಡ್ತಿದ್ರೆ, ಕೆಲಸ ಇಲ್ಲ ಅಂತ ಭಯನ, ಕೆಲಸ ಬಿಟ್ಟು ಹೋಗ್ತದೆ ಅಂತ ಭಯನ, ಮನೆಯಲ್ಲಿ ಸಮಾಧಾನ ಇಲ್ಲ ಅನ್ನೋದು ಭಯನ, ಒಂದು ವೇಳೆ ಕತ್ತಲೆ ಕಂಡ್ರೆ ಭಯನ, ಅಥವಾ ಯಾರಾದರೂ ಏನಾದರೂ ನಿನ್ನ ಜೀವಿತದಲ್ಲಿ ನಿನ್ನನ್ನು ನಷ್ಟಪಡಿಸ್ತಾರೆ ಎಂಬುದಾಗಿರುವ ಭಯನ, ಅಥವಾ ಏನಾದರೂ ಸಂಭವಿಸಿಬಿಡ್ತದೆ ಎಂಬ ಭಯನ, ನನ್ನ ಜೀವಿತ ಮುಂದೆ ಏನಾಗ್ತದೆ ಅನ್ನುವಂಥ ಭಯನ, ಯಾವೆಲ್ಲ ವಿಷಯದಲ್ಲಿ ನೀನು ಭಯಪಡ್ತಿದೆಯೋ ಅದರ ಮಧ್ಯದಲ್ಲಿ ಯೇಸು ಸ್ವಾಮಿ ನಿನ್ನೊಂದಿಗೆ ಬಂದು ಹೇಳ್ತಾ ಇರುವಂಥದ್ದು ಏನಂದರೆ, ನೀನು ಭಯಪಡಬೇಡ ಎಂಬುದಾಗಿ. ಈ ಶಿಷ್ಯರು ಇನ್ನೊಂದು ಬಾರಿ ಯೇಸು ಸ್ವಾಮಿಯ ಪುನರುತ್ಥಾನ ನಂತರವಾಗಿ ಯಹೂದ್ಯರು ಅಂದರೆ ಮನುಷ್ಯರ ಭಯದಿಂದ ಒಂದು ಮನೆಯಲ್ಲಿ ತನ್ನ ಶಿಷ್ಯರು ಅಡಗಿಕೊಂಡಿರ್ತಾರೆ. ಅವರ ಮಧ್ಯದಲ್ಲಿ ಯೇಸು ಸ್ವಾಮಿ ಬಂದು ನಿಂತು ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಯಾಕೆ ಭಯದಿಂದಿದ್ದೀರಾ, ಸಮಾಧಾನವಾಗಿರಿ, ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡಿದ್ರು. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ಮತ್ತಾಯನು ಬರೆದ ಸುವಾರ್ತೆ ಅದರ 28ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ನಾವು ನೋಡ್ಬೋದು, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಹಾಗಾದರೆ ಎಲ್ಲ ದಿವಸ ನಮ್ಮ ಸಂಗಡ ಇರುವಂಥ ದೇವರು ನಮ್ಮನ್ನು ಎಂದಿಗೂ ಭಯಕ್ಕೆ ಈಡು ಮಾಡೋದಿಲ್ಲ. ಜೀವಿತದಲ್ಲಿ ಎಲ್ಲ ದಿವಸ ತನ್ನ ಕೈ ಹಿಡಿದು ನಮ್ಮನ್ನು ನಡೆಸ್ತಾನೆ. ಅಪೊಸ್ತಲನಾದ ಪೌಲನು ಕೊರಿಂಥಿಯ ಪಟ್ಟಣಕ್ಕೆ ಹೋದಾಗ ಅಲ್ಲಿಯೂ ಕೂಡ ತನ್ನ ಜನರು ತನ್ನನ್ನು ನಿಂದಿಸಿ ಅವಮಾನ ಪಡಿಸಿದಾಗ ಆತನು ಅದರಲ್ಲಿ ನಿಮಿತ್ತ ಬೇಸತ್ತುಕೊಂಡು ನಂತರವಾಗಿ ನಾವು ನೋಡ್ತೇವೆ ಆ ಊರನ್ನು ಬಿಟ್ಟು ಹೋಗಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನು ತೀರ್ಮಾನ ಮಾಡಿದಾಗ ರಾತ್ರಿ ಕಾಲದಲ್ಲಿ ಏಸಪ್ಪ ದರ್ಶನ ಕೊಟ್ಟು ಪೌಲನಿಗೆ ಹೇಳ್ತಿದ್ರೆ, ಪೌಲನೇ ನೀನು ಭಯಪಡಬೇಡ,
ನಾನು ನಿನ್ನೊಂದಿಗಿದ್ದೇನೆ. ಮನುಷ್ಯನು ನಿನಗೆ ಏನೇ ವಿರೋಧವಾಗಿ ಮಾಡಲಿಕ್ಕೆ ಬಂದರೂ, ಏನೇ ವಿರೋಧವಾಗಿ ನಿಂತರೂ ನೀನು ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ನಿನ್ನನ್ನು ಈ ಪಟ್ಟಣಕ್ಕೆ ಕರೆತಂದಿರೋದು ನಾನೇ ನಿನ್ನನ್ನು ನಡೆಸ್ತೇನೆ ಎಂಬುದಾಗಿ ಪೌಲನನ್ನು ದೇವರೇನು ಮಾಡಿದ್ರು, ಬಲಪಡಿಸಿದ್ರು. ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿರುವಂಥ ಧೈರ್ಯವನ್ನು ಕೊಟ್ಟರು. ಹಾಗಾದರೆ ಪ್ರಿಯರೇ, ನೀವು ಯಾರಾದರೂ ಸೇವೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಕೇಳುತ್ತಿರೋದಾದರೆ, ಸೇವೆ ಅನುಭವದಲ್ಲಿ ಮನುಷ್ಯರು ನಿಮ್ಮನ್ನು ಭಯಪಡಿಸ್ತಾ ಇರೋದಾದರೆ, ಒಂದು ವೇಳೆ ಕೆಲಸದ ಸ್ಥಳಗಳಲ್ಲಿ ನಿಮ್ಮನ್ನು ಮನುಷ್ಯರು ಭಯಪಡಿಸ್ತಾ ಇರೋದಂದರೆ, ಒಂದು ವೇಳೆ ನಿಮ್ಮ ಸಂಬಂಧಿಕರು ನಿಮ್ಮನ್ನು ಭಯಪಡಿಸ್ತಾ ಇರೋದಾದರೆ, ಯಾರಾದರೂ ನಿಮಗೆ ವಿರೋಧವಾಗಿ ನಿಂತಿರೋದಾದರೆ, ಯಾವುದಾದ್ರೂ ಕಾರ್ಯಗಳು ನಿಮಗೆ ವಿರೋಧವಾಗಿ ಮಾಡುತ್ತಿರೋದಾದರೆ, ಯಾವ ವಿಷಯದಲ್ಲಿ ಕೂಡ ಪಡಬೇಡಿ ಎಂಬುದಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಈ ಗಳಿಗೆಯಲ್ಲಿ ನಿಮ್ಮೊಂದಿಗೆ ಆತನು ವಾಗ್ದಾನ ಮಾಡ್ತಾ ಇದ್ದಾನೆ. ಪ್ರಿಯರೇ, ಮನುಷ್ಯನ ಭಯವು ಆತನನ್ನು ಉರುಳಿಗೆ ಸಿಗ್ತದೆ, ಆದರೆ ಯೆಹೋವನ ಮೇಲೆ ಭರವಸೆ ಇಡುವವನು ಉದಾರವಾಗಿ ಜೀವಿಸ್ತಾನೆ. ಹಾಗಾದರೆ ನೀವು ಭಯಪಟ್ಟರೆ ನೀವು ಉರುಳಿನಲ್ಲಿ ಹೋಗಿ ಸಿಕ್ಕಾಕೊಳ್ತೀರ. ನೀವು ದೇವರ ಮೇಲೆ ಭರವಸೆ ಇಟ್ಟರೆ ನಿಮ್ಮನ್ನು ದೇವರು ಉದ್ಧಾರ ಮಾಡುವನಾಗಿರ್ತಾನೆ. ಹಾಗಾದರೆ ಪದ್ಮೋಸ್ ದ್ವೀಪದಲ್ಲಿ ಏಕಾಂಗಿಯಾಗಿದ್ದಂಥ ಅಪೊಸ್ತಲನಾದ ಯೋಹಾನನ ಮೇಲೆ ಯೇಸು ಸ್ವಾಮಿ ಕೈ ಇಟ್ಟು ಹೇಳ್ತಾ ಇದ್ರೆ, ಮಗನೇ ನೀನು ಭಯಪಡಬೇಡ, ನನ್ನ ದಾಸನೇ ನೀನು ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ನೀನು ಎಲ್ಲೇ ಇರು, ನಾನು ನಿನ್ನ ಹತ್ರ ಬರ್ತೇನೆ. ನೀನು ಯಾವ ಪರಿಸ್ಥಿತಿಯಲ್ಲೇ ಇರು, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಯೋಹಾನನೊಂದಿಗೆ ಪದ್ಮೋಸ್ ದ್ವೀಪದಲ್ಲಿ ದೇವರು ಮಾತಾಡಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ನಿಮ್ಮ ಪರಿಸ್ಥಿತಿ ಏನೇ ಆಗಿರ್ಬೋದು, ಯಾವೆಲ್ಲ ವಿಷಯಗಳಲ್ಲಿ ನೀವು ಭಯದಲ್ಲಿ ಬಿದ್ದಿರ್ಬೋದು, ಭಯದಲ್ಲಿ ಸಿಕ್ಕಿಕೊಂಡಿರ್ಬೋದು. ಕೆಲವೊಬ್ಬರಿಗೆ ನೋಡ್ರಿ, ಕನಸುಗಳು ಕಂಡ್ರೆ ಭಯ. ಕೆಲವೊಬ್ಬರಿಗೆ ಕನಸುಗಳು ಕಾಣುವಾಗ ಬೇರೆ ಬೇರೆದಿರುವಂಥ ಕನಸುಗಳು ಕಂಡಾಗ ಅದರದೇ ಆದಂಥ ಭಯನ ಅವರು ತನ್ನ ಹೃದಯದಲ್ಲಿ ಇಟ್ಕೊಳ್ತಾರೆ. ಅನೇಕರಿಗೆ ಕನಸುಗಳು ಬೇಡದೇ ಇರುವಂಥ ರೀತಿಯಲ್ಲಿ ಬೀಳ್ತದೆ, ಅದನ್ನು ಕಂಡ್ರೆ ಭಯ, ಆ ದಿನವೆಲ್ಲ ಸಂತೋಷವಾಗಿರ್ಲಿಕ್ಕಾಗಲ್ಲ. ಅನೇಕರಿಗೆ ಜೀವಿತ ಕಂಡ್ರೇ ಭಯ. ಅನೇಕರಿಗೆ ಅನೇಕ ವಿಧದಲ್ಲಿ ಭಯ ಅನ್ನುವಂಥದ್ದು ಬಾಧಿಸ್ತಾ ಇದೆ ರೀ. ಭಯ ಅನ್ನುವಂಥದ್ದು ಮನುಷ್ಯನನ್ನು ಅಡಗಿಸಿ ಬಿಡ್ತದೆ. ಅದರಿಂದಲೇ ಯೇಸು ಸ್ವಾಮಿ 365 ಸಾರಿ ತನ್ನ ಸತ್ಯವೇದದಲ್ಲಿ ಬರೆಸಿಟ್ಟಿರುವಂಥದ್ದು ಭಯಪಡಬೇಡ ಎಂಬುದಾಗಿ. ತನ್ನ ಭಕ್ತರಿಗೆ ದೇವರು ವಾಗ್ದಾನ ಮಾಡಿ ಹೇಳುವಂಥದ್ದು ಯಾವಾಗಲೂ ಇದೆ, ಭಯಪಡಬೇಡ ನನ್ನ ಮಗನೇ, ಭಯಪಡಬೇಡ ಅಬ್ರಾಮನೇ, ಭಯಪಡಬೇಡ ಇಸಾಕನೇ, ಭಯಪಡಬೇಡ ಯಾಕೋಬನೇ, ಭಯಪಡಬೇಡ ಪೇತ್ರನೇ, ಭಯಪಡಬೇಡ ಎಂಬುದಾಗಿ ತನ್ನ ಭಕ್ತರೊಂದಿಗೆ ಮಾತಾಡಿರುವಂಥ ದೊಡ್ಡ ಶಬ್ದ ಏನಂದರೆ ಭಯಪಡಬೇಡ ಎಂಬುದಾಗಿ. ಹಾಗಾದರೆ ಮನುಷ್ಯನನ್ನು ಭಯ ಅನ್ನುವಂಥದ್ದು ತುಂಬ ಆಳ್ವಿಕೆ ಮಾಡ್ತಿದೆ. ದೇವರು ಅದರ ಮಧ್ಯದಲ್ಲಿ ನಿಂತು ನೀನು ಭಯಪಡಬೇಡ ಎಂಬುದಾಗಿ ವಾಗ್ದಾನ ಮಾಡಿ ಭಯದಿಂದ ಮನುಷ್ಯನನ್ನು ಬಿಡಿಸೋದನ್ನು ನಾವು ನೋಡ್ತೇವೆ. ಹಾಗಾದರೆ ನಮಗೆ ಭಯ ಪಡಬಾರ್ದಂದರೆ ನಾವು ದೇವರ ಮೇಲೆ ಪೂರ್ಣವಾದ ಭರವಸೆ ಇಡಬೇಕು. ನಾವು ಭಯಪಡಬಾರ್ದಂದರೆ ದೇವರನ್ನು ಪೂರ್ಣವಾಗಿ ನಂಬಬೇಕು. ನಮಗೆ ಮನುಷ್ಯರ ಮೇಲೆ ಭಯ ಬರಬಾರ್ದು ಅಂದರೆ, ನಮ್ಮ ಹೃದಯ ಭಯಪಟ್ಟು ಕಳವಳಗೊಳ್ಳಬಾರ್ದಂದರೆ, ನಮ್ಮ ಜೀವಿತದ ಕುರಿತು ನಮಗೆ ಭಯ ಪಡಬಾರ್ದು ಅಂದರೆ, ನಮ್ಮ ಜೀವಿತದ ಯಾತ್ರೆಯಲ್ಲಿ ಏನೆಲ್ಲ ಸಂಭವಿಸಿದ್ರು ನಾವು ಭಯ ಪಡದೇ ಇರಬೇಕಾದ್ರೆ ದೇವರ ಮೇಲೆ ಭರವಸೆ ಇಡಬೇಕು. ನಮ್ಮ ದೇವರನ್ನು ನಂಬಬೇಕು. ನಮ್ಮ ದೇವರು ಸಹಾಯ ಮಾಡ್ತಾನೆ, ಸಹಾಯ ಮಾಡಲಿಕ್ಕೆ ಶಕ್ತನು, ನನ್ನನ್ನು ಭಯದಿಂದ ಬಿಡಿಸ್ತಾನೆ, ಭಯದ ಇಲ್ಲ ರೀತಿಯಲ್ಲಿ ನನ್ನನ್ನು ನಡೆಸ್ತಾನೆ ಎಂಬುದಾಗಿರುವಂಥ ಒಂದು ಧೈರ್ಯ ನಮಗೆ ಉಂಟಾಗಬೇಕಂದ್ರೆ ಪರಿಪೂರ್ಣವಾಗಿ, ಸಂಪೂರ್ಣವಾಗಿ, ಪೂರ್ಣ ಮನಸ್ಸಿನಿಂದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬಬೇಕು. ಆತನ ಮಾತನ್ನು ಗಟ್ಟಿಯಾಗಿ ಹಿಡಿದುಕೊಳ್ಬೇಕು. ನಮ್ಮ ಜೀವಿತದಲ್ಲಿ ಆತನಿಲ್ಲದೆ ನನ್ನ ಜೀವಿತದಲ್ಲಿ ಏನು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿರುವಂಥ ಒಂದು ಭರವಸೆ ನಮಗೆ ಹೆಚ್ಚಾಗಬೇಕು. ಆತನಲ್ಲಿ ನಾವು ನೆಲೆಗೊಳ್ಳುವಾಗ, ಆತನಲ್ಲಿ ನಾವಿರುವಾಗ ಆ ಮಧ್ಯ ಸಮುದ್ರದಲ್ಲಿ ಕೈ ಬಿಡಲ್ಪಟ್ಟಂಥ ತನ್ನ ಶಿಷ್ಯರೊಂದಿಗೆ ಬಂದು ಆತನ ಹೇಳಿದ ರೀತಿಯಲ್ಲಿ ಧೈರ್ಯವಾಗಿರಿ, ನಾನೇ ನಿಮ್ಮನ್ನು ಬಿಡಿಸ್ಲಿಕ್ಕಾಗಿ ಬಂದವನು ಎಂಬುದಾಗಿ. ಹಾಗೆ ನಾವು ಎಲ್ಲೆಲ್ಲಿ ಕೈ ಬಿಡಲ್ಪಟ್ಟಿದ್ದೇವೋ, ಎಲ್ಲೆಲ್ಲಿ ಭಯದಲ್ಲಿ ಅಡಗಿ ಕುಂತಿದ್ದೇವೋ, ಎಲ್ಲೆಲ್ಲಿ ಭಯದಲ್ಲಿ ನಿರಾಶೆಯಾಗಿ ಕಳವಳಗೊಂಡಿದ್ದೇವೋ, ಅದೇ ಸ್ಥಳದಲ್ಲಿ ಬಂದು ನಮ್ಮ ಮೇಲೆ ಕೈ ಇಟ್ಟು ಪದ್ಮೋಸ್ ದ್ವೀಪದಲ್ಲಿ ಯೋಹಾನನನ್ನು ಬಲಪಡಿಸಿದಾಗೆ ನಮ್ಮನ್ನೂ ಕೂಡ ಬಲಪಡಿಸ್ತಾನೆ, ನಮ್ಮನ್ನೂ ಕೂಡ ಧೈರ್ಯಪಡಿಸ್ತಾನೆ. ಆ ದೇವರು ಈಗಲೂ ಜೀವಂತವಾಗಿದ್ದಾರೆ. ಮತ್ತೊಂದು ಆವರ್ತಿ ನಾನು ಹೇಳ್ತೇನೆ, ದೇವರ ಮಕ್ಕಳೇ, ನಿಮ್ಮ ಎಲ್ಲ ಭಯದಿಂದಲೂ ನಿಮ್ಮನ್ನು ಬಿಡಿಸಿ ಕಾಯಲು ಈಗಲೂ ಪ್ರಭುವಾದ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ. ನಿಮ್ಮ ಎಲ್ಲ ಭಯದ ಅವಸ್ಥೆಯಿಂದಲೂ ನಿಮ್ಮನ್ನು ಬಿಡಿಸಿ ಕಾಯಲಿಕ್ಕಾಗಿ ಈಗಲೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾನೆ. ಅಂದು ಅಪೊಸ್ತಲನಾದ ಯೋಹಾನನನ್ನು ಭಯದಿಂದ ಬಿಡಿಸಿದ್ದು ಮಾತ್ರ ಅಲ್ಲ, ಸಮುದ್ರ ಮಧ್ಯದಲ್ಲಿದ್ದಂಥ ತನ್ನ ಶಿಷ್ಯರನ್ನು ಭಯದಿಂದ ಬಿಡಿಸಿದ್ದು ಮಾತ್ರ ಅಲ್ಲ, ನಿಮ್ಮನ್ನೂ ಕೂಡ ಭಯದಿಂದ ಬಿಡಿಸಿ ತನ್ನ ಕೃಪೆಯಿಂದ ನಡೆಸುವಂಥ ಒಂದು ದೇವರು, ಕನಿಕರವು ದಯೆಯೂ ಇರುವಂಥ ಒಂದು ಪ್ರಭುವಾದ ಯೇಸು ಕ್ರಿಸ್ತನು ನಮಗಾಗಿದ್ದಾನೆ. ಆತನಲ್ಲಿ ನೀವು ಧೈರ್ಯವಾಗಿರಿ, ಆತನಲ್ಲಿ ನೀವು ಭರವಸೆಯಾಗಿರಿ. ಖಂಡಿತ ಆತನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಆತನು ಎಂದಿಗೂ ನಿಮ್ಮನ್ನು ಅರ್ಧದಲ್ಲಿ ಬಿಟ್ಟು ಬಿಡುವುದಿಲ್ಲ. ನೀವಿರುವ ಸ್ಥಳದಲ್ಲೇ ಬಂದು ನಿಮ್ಮನ್ನು ಧೈರ್ಯಪಡಿಸೋನಾಗಿದ್ದಾನೆ. ಹಾಗಾದರೆ ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗಳ ಕಾಲ
ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಎಲ್ಲ ಭಯದಿಂದ ನೀನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ಅನೇಕ ಭಯ ನಮ್ಮನ್ನು ಅಡಗಿಸಿ ಬಿಟ್ಟಿತ್ತು ಸ್ವಾಮಿ. ಅನೇಕ ಭಯದಲ್ಲಿ ನಾವು ಇದ್ದೇವಪ್ಪ. ಜೀವಿತದ ಕುರಿತು ಭಯ, ಕೆಲಸದ ಕುರಿತು ಭಯ, ದೇವರೇ ಕನಸುಗಳ ಕುರಿತು ಭಯ, ಬೇರೆ ಬೇರೆ ವಿಧವಾಗಿ ಭಯ ಅನ್ನುವಂಥದ್ದು ನಮ್ಮನ್ನು ಬಾಧಿಸುತ್ತಿತ್ತು. ಆದರೆ ನಿನ್ನ ಕರ್ತನೆ ಭಕ್ತರನ್ನು ಭಯದಿಂದ ಬಿಡಿಸಲಿಕ್ಕೆ ನಿನ್ನ ಮಾತುಗಳು ನಮಗೆ ಧೈರ್ಯವಾಗಿದೆ. ಈಗಾಗಲೇ ನಮ್ಮೆಲ್ಲ ಭಯದಿಂದ ನಮ್ಮನ್ನು ನೀನು ಹೊರತಂದದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲ ಜೀವಿತದಲ್ಲಿರುವ ಭಯದ ಮೇಲೆ ಕರ್ತನೆ ನಮ್ಮನ್ನು ಹೊರತಂದದ್ದಕ್ಕಾಗಿ. ಅನೇಕರಿಗೆ ರೋಗ ಕಂಡ್ರೆ ಭಯ ಸ್ವಾಮಿ, ಆ ರೋಗದಿಂದಲೂ ದೇವರೇ ನೀನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ಅನೇಕರಿಗೆ ಕನಸುಗಳು ಕಂಡ್ರೆ ಭಯ, ಅದರಿಂದಲೂ ಅವರನ್ನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ಅನೇಕರಿಗೆ ಜೀವಿತ ದೇವರೇ ಏನಾಗುತ್ತದೆ ಎಂಬುದಾಗಿರುವ ಭಯ ಇದೆ, ಅದರಿಂದಲೂ ಕೂಡ ನೀನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಭಯವಿಲ್ಲದೆ ಜೀವಿಸಲಿಕ್ಕೆ ನಮಗೆ ಬೇಕಾದ ಕೃಪೆಯನ್ನು ಅನುಗ್ರಹಿಸು, ನೀ ನಡೆಸು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಿಮಗೆ ನಮ್ಮ ಪ್ರಾರ್ಥನೆಗಳಲ್ಲಿ ಜಾಯಿನ್ ಆಗಬೇಕಂದ್ರೆ ಕೆಳಗೆ ಕೊಟ್ಟಿರುವ ನಂಬರ್ನಲ್ಲಿ ವಾಟ್ಸಪ್ ಇದೆ. ನೀವು ಲಿಂಕನ್ನು ಕೇಳಿಕೊಳ್ಳೋದಾದರೆ ನಾವು ನಿಮಗೆ ಲಿಂಕನ್ನು ಕಳಿಸಿಕೊಡ್ತೇವೆ. ಯಾವುದಾದ್ರೂ ಪ್ರಾರ್ಥನಾ ಮನವಿಗಳು ಇರೋದಾದರೆ ಅದೇ ನಂಬರ್ನಲ್ಲಿ ನೀವು ಸಂಪರ್ಕ ಮಾಡೋದಾದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಆಮೆನ್.